ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎನ್ನುವ ಘೋಷಣೆ ಕೇವಲ ಮಾತಿಗಷ್ಟೇ ಸೀಮಿತವೇ? ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದ ಶಾಲೆಯ ಶಿಥಿಲ ಕಟ್ಟಡಗಳ ನಡುವೆ ಮಕ್ಕಳು ಮರದ ನೆರಳಲ್ಲಿ ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರೇಣುಕಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಿತ್ರಣ. 1939ರಲ್ಲಿ ನಿರ್ಮಾಣಗೊಂಡಿದ್ದ 6 ಕೊಠಡಿಗಳ ಶಾಲಾ ಕಟ್ಟಡಗಳು ಇಂದು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ಮೇಲ್ಛಾವಣಿಗಳು ಕುಸಿಯುವ ಹಂತದಲ್ಲಿವೆ. ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟಡಗಳನ್ನು ಬಳಸದ ಸ್ಥಿತಿ ನಿರ್ಮಾಣವಾಗಿದ್ದು, ಶಿಕ್ಷಕರು ಮತ್ತು ಮಕ್ಕಳು ಮರದ ಕೆಳಗೆ, ಬಯಲು ರಂಗಮಂದಿರದಲ್ಲಿ ಹಾಗೂ ಬಿರುಕು ಬಿಟ್ಟ ಕಟ್ಟಡಗಳ ಪಕ್ಕದಲ್ಲಿ ಪಾಠ ಪ್ರವಚನ ನಡೆಸುತ್ತಿದ್ದಾರೆ. ಶಿಥಿಲಗೊಂಡ ಕಟ್ಟಡಗಳ ಪೈಕಿ ಕೇವಲ 2 ಹೊಸ ಕೊಠಡಿಗಳ ನಿರ್ಮಾಣ ಕಾರ್ಯ ಮಾತ್ರ ನಡೆಯುತ್ತಿದ್ದು, ಉಳಿದ ಅಗತ್ಯಗಳಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಗಡಿಭಾಗದ ಈ ಗ್ರಾಮದಲ್ಲಿ LKGಯಿಂದ 7ನೇ ತರಗತಿವರೆಗೆ 260ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು, ಬಹುತೇಕರು ಬಡ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳು, ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದಿರುವುದಕ್ಕೆ ಪೋಷಕರು ಮತ್ತು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಹೆಚ್ಚುವರಿ ಕಟ್ಟಡ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸದಿದ್ದರೆ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಈ ನಿರ್ಲಕ್ಷ್ಯಕ್ಕೆ ಕೊನೆ ಯಾವಾಗ? ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಶಿಕ್ಷಣದ ವಾತಾವರಣ ಕಲ್ಪಿಸುವರೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಳೆ ಬಂದರೆ ಕೊಠಡಿ ಸೋರುತ್ತಾ? ಹಾಂ, ಚಳ್ಳಕೆರೆ ತಾಲೂಕಿನ ಗಡಿಭಾಗದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ನೋಡ್ಬೋದು ಇಲ್ಲಿ ಶಾಲೆ ಯಾವ ರೀತಿ ಇದೆ. ಇದು ಸ್ವತಂತ್ರ ಪೂರ್ವ ಕಾಲದ ಶಾಲೆ. ಇಲ್ಲಿ ಮಕ್ಕಳಿದ್ದಾರೆ, ಆದರೆ ಶಾಲೆ ಕಟ್ಟಡಗಳ ವ್ಯವಸ್ಥೆ ಇಲ್ಲ. ಕೆಲವು ಕಡೆ ಸುಸ್ಥಿತ ಕಟ್ಟಡಗಳಿದ್ದಾವೆ, ಮಕ್ಕಳಿರಲ್ಲ.
ಇವತ್ತು ಇಲ್ಲಿನ ಗಡಿಭಾಗದ ಮಕ್ಕಳು ಯಾವುದೇ ಇಲ್ಲಿ ಬಡ ಮಕ್ಕಳು ಬರ್ತಾರೆ ಇಲ್ಲಿಗೆ. ಇವತ್ತು ನೋಡ್ಬೋದು ಇಲ್ಲಿ ಕೆಲವು ಇವತ್ತೆಲ್ಲ ಗ್ರಾಮೀಣ ಭಾಗದ ಮಕ್ಕಳು ಸಮೇತ ನಗರದ ಪ್ರತಿಷ್ಠಿತ ಶಾಲೆಗೆ ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿನ ಗಡಿಭಾಗದ ಮಕ್ಕಳು ಕೂಲಿ ಕಾರ್ಮಿಕರು ಆದರೂ ಸಮೇತ ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿಸಿದ್ದಾರೆ. ಇಲ್ಲಿ ಸರಿಯಾದ ಮೂಲಭೂತ ಸೌಲಭ್ಯಗಳು ಇಲ್ಲ. ಇರ್ತಕ್ಕಂಥ ಇನ್ನೂ 2 ಕಟ್ಟಡ ಅವು ಕೂಡ ಶಿಥಿಲವಾಗಿದ್ದಾವೆ. ಅವು ಕಿಟಕಿ ಬಾಗಿಲಿಲ್ಲ, ಎಲ್ಲ ಹೋಗಿದ್ದಾವೆ, ಶಿಥಿಲವಾಗಿದ್ದಾವೆ. ಅವು ಕೂಡ ಶಿಥಿಲಾಗಿದ್ದಾವೆ. ಈಗ 6 ಬಿಲ್ಡಿಂಗ್ಗಳು ಸ್ವತಂತ್ರ ಕಟ್ಟಡಗಳು ಅವು ಕೂಡ ಶಿಥಿಲಾಗಿದ್ದಾವೆ. ಈಗ 2 ಕಟ್ಟಡ ಮಂಜೂರಾತಿ ಆಗಿದ್ದಾವೆ ಅಂತೇಳಿ ಡೆಮಾಲಿಷ್ ಮಾಡಿದ್ದಾರೆ. ಆದರೆ ಡೆಮಾಲಿಷ್ ಮಾಡೋಕ್ಕೂ ಸಮೇತ ಹಣ ಇಲ್ಲ ಅಂತೇಳಿ ಈಗ ಇಲ್ಲಿನ ಗ್ರಾಮದ ಯುವಕರು ಅವಕ್ಕೆ ಚಂದ ವಸೂಲಿ ದಾನಿಗಳಿಂದ ಹಣ ವಸೂಲಿ ಮಾಡಿಕೊಂಡು ಇವುಗಳನ್ನ ತೆರವುಗೊಳಿಸೋಕ್ಕೆ ಮುಂದಾಗಿದ್ದಾರೆ ಯುವಕರು. ಹಾಗಾಗಿ ಕೂಡಲೇ ಜನಪ್ರತಿನಿಧಿಗಳು ಇಲ್ಲಿಗೆ ಕನಿಷ್ಠ 6 ಬಿಲ್ಡಿಂಗ್, ಈ 2 ಇನ್ನೂ 4 ಬಿಲ್ಡಿಂಗ್ ಮಂಜೂರಾತಿ ಆದರೆ ಮಾತ್ರ ಇಲ್ಲಿ 250 ಜನ ಮಕ್ಕಳಿದ್ದಾರೆ. ಇಲ್ಲಿ LKG UKG ಹಿಡಿದು 1 ರಿಂದ 7ರವರೆಗೂ ಇನ್ನು ಸುಮಾರು 250 ಮಕ್ಕಳಿದ್ದಾರೆ. ಆದರೂ ಕೂಡ ಇಲ್ಲಿ ಕಟ್ಟಡಗಳ ವ್ಯವಸ್ಥೆ ಇಲ್ಲದೆ ಹಿಂದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಗ್ರಾಮ ವಾಸ್ತವ್ಯ ಹೂಡಿದ್ರಲ್ಲಿ ಅವಾಗಲೂ ಕೂಡ ಹೇಳಿದಂಥ ಭರವಸೆ ಇದುವರೆಗೂ ಈಡೇರಿಲ್ಲ. ಯಾವ ಜಿಲ್ಲಾಧಿಕಾರಿ ವಾಸ್ತವ್ಯ ಹೂಡ್ತಕ್ಕಂಥ ಊರಲ್ಲಿ ಈಗಲೂ ಸಮೇತ ಅದೇ ಸ್ಥಿತಿ ಇದೆ. ಇಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಇದು ಆಂಧ್ರದ ಗಡಿಭಾಗ ಆಗಿರೋದ್ರಿಂದ ಕೂಡಲೇ ಇಲ್ಲಿಗೆ ಹೆಚ್ಚುವರಿ 4 ಕೊಠಡಿಗಳು ಮಂಜೂರಾತಿ ಮಾಡಬೇಕು. ಇಲ್ಲಿಗೆ ಅಗತ್ಯ ಸೌಲಭ್ಯಗಳು ಕೊಡಬೇಕು. ಇನ್ನೂ 2 ಶಿಕ್ಷಕರ ಕೊರತೆ ಇದೆ. ಇಲ್ಲಿ 2 ಶಿಕ್ಷಕರನ್ನು ಸಹ ಕೊಡಬೇಕು. ಇಲ್ಲ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚಾಂಥ ಪರಿಸ್ಥಿತಿ ಇದ್ದು ಕೂಡ ಇಲ್ಲಿ ಮಕ್ಕಳು ಇದ್ದಾವೆ, ಹೆಚ್ಚಿನದಾಗಿ ಮಕ್ಕಳು ಇದ್ದಾವೆ. ಹಾಗಾಗಿ ಮಕ್ಕಳು ಇವತ್ತು ಬೀದಿಯಲ್ಲಿ ಕೂತು ಪಾಠ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಈಗ ಪೋಷಕರು ಕೂಡ ಭಾಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಮಕ್ಕಳನ್ನು ಇದೇ ರೀತಿಯಾಗಿ ನಾವು ಶಾಲೆಗೆಲ್ಲ ಬಿಡಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಮುಂದಿನ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ 4 ಕೋಟಿಗಳನ್ನು ಹಾಕಿರೋ ಮಾತ್ರ ಇಲ್ಲಿ ಮಕ್ಕಳ ಒಂದು ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಜನಧನಿಯಿಂದ ನಾವು ಅದಕ್ಕೆ ಸಂಬಂಧಪಟ್ಟವರಿಗೆ ಗಮನ ಹರಿಸ್ತಿದ್ದೇವೆ. ನಮ್ಮ ಮುಖಾಂತರ ನಿಮ್ಮಲ್ಲಿ ಮನವಿ ಏನಂದರೆ, ನಮ್ಮದು ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರು ಕ್ಷೇತ್ರದ ಗ್ರಾಮ, ಗಡಿಭಾಗದ ಗ್ರಾಮ. ಇಲ್ಲಿ ಯಾವ ಸರ್ಕಾರದ ಯಾವ MLA ಕೂಡ ಈ ಕಡೆ ಗಮನ ಹರಿಸೋದಿಲ್ಲ. ನಮಗೆ ತುಂಬ ಶಾಲೆ 260-270 ಮಕ್ಕಳು ಇರ್ತಕ್ಕಂಥ ಶಾಲೆ. ಸಾಕಷ್ಟು ಊರುಗಳಲ್ಲಿ ಶಾಲೆ ಇದ್ರೂ ಮಕ್ಕಳ ಕೊರತೆ ಐತೆ. ಇಲ್ಲಿ ಮಕ್ಕಳಿದ್ರೂ ಶಾಲೆ ನಮಗೆ ಇಲ್ಲ, ರೂಮ್ಗಳಿಲ್ಲ. ಹಾಗಾಗಿ ಈ ಸರ್ಕಾರದವರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮೇನಾಗಿ ಮೊಳಕಾಲ್ಮೂರು ಕ್ಷೇತ್ರ MLA ಅವರು ಕೂಡ ಗಮನ ಹರಿಸ್ಬೇಕು. ನಮ್ಮೂರಿಗೆ ಶಾಲೆ ಕಟ್ಟಡ ತುಂಬ ಅವಶ್ಯಕತೆ ಇದೆ. ಎಲ್ಲ ಬಿದ್ದೋಗಿದೆ. ಮಕ್ಕಳೆಲ್ಲ ಹೊರಗಡೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ದಯವಿಟ್ಟು ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ರಿ. ಯಾಕೆ ನಮ್ಮದು ನಿಮ್ಮೂರಿಗೆ ನಾವು ಓಟ್ ಹಾಕಿಲ್ವಾ? ಸರ್ಕಾರದ ಅಡಿಯಲ್ಲಿ ನಾವೇನು ಇನ್ಮೇಲೆ ನೀವು ಯಾವೇ ಅಧಿಕಾರಿಗಳು ನಮ್ಮೂರಿಗೆ ಬರೋಂಗಿಲ್ಲ, ಓಟ್ ಕೇಳಕ್ಕಾಗಲ್ಲ. ಜನಪ್ರತಿನಿಧಿಗಳು ನೀವು ನಮ್ಮೂರಿಗೆ ಬರೋಂಗಿಲ್ಲ. ನೀವು ಯಾಕೆ ನಾವು ಎಷ್ಟೊಂದು ಇದು ಮಾಡಿದ್ದೀವಿ ಗಡಿಭಾಗದಲ್ಲಿ. ನಮಗೆ ಸರ್ಕಾರದ ಅಡಿಯಲ್ಲಿ ಯಾವುದೇ ಅನುದಾನಗಳು ಕೊಡಂಗಿಲ್ಲ. ನೀವು ಸರ್ಕಾರ ಬಂದಾಗಿಂದನೂ ನಮ್ಮೂರಿಗೆ ಯಾವುದೇ ರೀತಿ ನಮ್ಗೆ ಅನುದಾನಗಳು ಕೊಟ್ಟಿಲ್ಲ. ಎಷ್ಟು ಕಟ್ಟಡ ಬೇಕಾಗುತ್ತೆ ನಮಗೆ? ಈಗ 6 ರೂಮ್ ಬೇಕಾಗಿದೆ. ಆಗಿದಾವೆ. ಇನ್ನು 4 ಬೇಕು. ಇನ್ನೂ 4 ಬೇಕು. ಕನಿಷ್ಠ 4 ಒಂದು ಬೇಕು. ಈಗ ಮಕ್ಕಳ ಸ್ಟ್ರೆಂತ್ಗೆ ಪಟ್ಟವರು ದಯವಿಟ್ಟು ಇದು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಇಲ್ಲ ನಾವು ಮಕ್ಕಳ ಬೀದಿಲಿ ಕೂರಿಸಿ ದಯವಿಟ್ಟು ತುಂಬ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ. ಗಮನ ಹರಿಸಿ. ಇದು ಈ ಥರದ್ದು ಮಾಡದೆ ಇನ್ಯಾವುದೇ ಮಾಡ್ತೀರಾ ನೀವು ಪ್ರತಿನಿಧಿಗಳು? ದಯವಿಟ್ಟು ಇದು ನಮ್ಮ ಕ್ಷೇತ್ರ.